ಉತ್ತರ ಕರ್ನಾಟಕದಾದ್ಯಂತ ವರುಣನ ಆರ್ಭಟದಿಂದ ಜನತೆ ತತ್ತರಿಸಿ ಹೋಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಅಪಾರ ಬೆಳೆ ಹಾನಿ ಸಂಭವಿಸಿದೆ. ಬಾದಾಮಿ ತಾಲೂಕೊಂದರಲ್ಲೇ ಸುಮಾರು 396 ಮನೆಗಳು ಕುಸಿದು ಬಿದ್ದಿದ್ದು ಜನರು ಈಗ ಬೀದಿ ಪಾಲಾಗಿದ್ದಾರೆ. ಜೋಳದ ಬೆಳೆ, ಗೋವಿನ ಬೆಳೆ, ಸೂರ್ಯಕಾಂತಿ, ಸಜ್ಜೆ ಬೆಳೆಗಳು ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಮಳೆಯಿಂದಾಗಿ ಬಾದಾಮಿ ತಾಲೂಕು ವ್ಯಾಪ್ತಿಯ ಗುಳೇದಗುಡ್ಡ, ಹಂಗರಗಿ, ಬಾದಾಮಿ, ಜಮ್ಮನಕಟ್ಟಿ, ಹಾನಾಪುರ, ಹಲಕುರ್ಕಿ, ಕಟಗೇರಿ ಪ್ರದೇಶದಲ್ಲಿ ಒಟ್ಟು 396 ಮನೆಗಳು ಈಗಾಗಲೇ ಕುಸಿದು ಬಿದ್ದಿವೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಹೊಸಮನಿ. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಲ್ಲಿಕಾರ್ಜುನ್, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲೇ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸರಿ ಸುಮಾರು 396 ಮನೆಗಳು ಈಗಾಗಲೇ ಕುಸಿದು ಬಿದ್ದಿದೆ. ಅಲ್ಲಿನ ಜನಜೀವನ ಯಾವ ರೀತಿ ಇದೆ, ಗ್ರಾಮಸ್ಥರು ಏನು ಹೇಳ್ತಾರೆ? ಈಗ ಮನ್ಸೂದನ್ ಹೇಳ್ಬೇಕಂದ್ರೆ ಏನೊಂದು ಕಳೆದ ಒಂದು ವಾರದಿಂದ ನಿರಂತರವಾಗಿ ಏನೊಂದು ಮಳೆ ಸುರಿಯಿತು ಅಂತ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಒಂದು ರೀತಿ ಅನಾಹುತಗಳನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯ ಈ ಒಂದು ಬಾದಾಮಿ ಮತ್ತು ಹುಣಗುಂದ ಹಾಗೂ ಬಾಗಲಕೋಟೆ 3 ತಾಲೂಕುಗಳಲ್ಲಿ ವಿಪರೀತವಾಗಿರ್ತಕ್ಕಂತ ಒಂದು ಬೆಳೆ ಹಾನಿ ಸಂಭವಿಸಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಮನೆಗಳಿಗೆ ಹೋಲಿಸಿಕೊಂಡಾಗ ಬಾದಾಮಿ ತಾಲೂಕಿನ ಒಂದರಲ್ಲೇ ಸುಮಾರು 396 ಮನೆಗಳನ್ನ ಈಗಾಗಲೇ ಕುಸಿತಗೊಂಡಿವೆ. ಈ ಮಾಹಿತಿಯನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ತಿಳಿಸಿರುವಂತದ್ದು. ಹೀಗಾಗಿ ಒಟ್ಟಾರೆಯಾಗಿ ಏನೊಂದು ಮನೆಗಳು ಕುಸಿತವನ್ನು ಕಂಡು ಬಂತು ಅಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಇರ್ತಕ್ಕಂಥ ಜನರು ಕೂಡ ಬಹಳಷ್ಟು ದುಗುಡಗೊಂಡ್ರು. ಯಾಕಂದ್ರೆ ಯಾವುದೇ ಸಂದರ್ಭದಲ್ಲೂ ಹಳೆ ಮನೆಗಳು ಬೀಳಬಹುದು ಅನ್ನುವಂತ ಮಾಹಿತಿಗಳು ಅವರಿಗೆ ಸಿಗ್ತಾ ಇದ್ದು. ಹೀಗಾಗಿ ಒಂದು ರೀತಿ ಆತಂಕವೂ ಕೂಡ ಮನೆ ಮಾಡಿತ್ತು. ಯಾಕಂದ್ರೆ ನಾವು ಮುಖ್ಯವಾಗಿ ನೋಡ್ಬೇಕು, ಒಂದೇ ಒಂದು ತಾಲೂಕಿನಲ್ಲಿ 396 ಮನೆಗಳು ಏನೊಂದು ಕುಸಿತ ಕಂಡು ಅಲ್ಲಿ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿತ್ತು. ಯಾಕಂದ್ರೆ ನಿರಂತರವಾಗಿ ಮಳೆನೂ ಬರ್ತಾ ಇತ್ತು, ಅವರಿಗೆ ಬೇರೆ ಹೋಗ್ಲಿಕ್ಕೆ ಆ ಒಂದು ಸ್ಥಳದ ಅವಕಾಶವೂ ಕೂಡ ಕಡಿಮೆ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಈಗ ಮಳೆ ನಿಂತಿರುವ ಹಿನ್ನೆಲೆಯಲ್ಲಿ ಈಗ ತತ್ಕ್ಷಣದಿಂದಲೇ ಆ ಒಂದು ಮನೆಯನ್ನ ಅಥವಾ ಪರಿಹಾರವನ್ನು ಒದಗಿಸಿಕೊಳ್ಳಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದು ಸಮೀಕ್ಷೆಯನ್ನು ನಡೆಸಲಿಕ್ಕೆ ಆದೇಶವನ್ನು ನಡೆಸಿದ್ದಾರೆ. ಮತ್ತೆ ಅದರ ಜೊತೆಗೆ ಏನಂತಂದ್ರೆ ಏನೊಂದು ಬೆಳೆ ಹಾನಿ, ಆ ಬೆಳೆ ಹಾನಿಯ ಬಗ್ಗೆಯೂ ಕೂಡ ಒಂದು ಜಂಟಿ ಸಮೀಕ್ಷೆಯನ್ನ ನಡೆಸಲಿಕ್ಕೆ ಅಂದ್ರೆ ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆ, ಹೀಗೆ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಒಂದು ಜಂಟಿ ಸಮೀಕ್ಷೆಯನ್ನು ನಡೆಸಿ ಆದಷ್ಟು ತತ್ಕ್ಷಣ ಒಂದು ಮಾಹಿತಿಯನ್ನು ಕೊಡಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಈಗ ಒಂದು ಬೆಳೆ ಹಾನಿ ಆಗಿರ್ತಕ್ಕಂಥ ರೈತರಾಗಿರ್ಬೋದು ಮತ್ತು ಮನೆಗಳನ್ನ ಕಳ್ಕೊಂಡಿರ್ತಕ್ಕಂಥ ಆ ಕುಟುಂಬಗಳು ಆ ಒಂದು ಪರಿಹಾರವನ್ನ ಸರ್ಕಾರದಿಂದ ಎದುರು ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಧುಸೂದನ್. ಮಲ್ಲಿಕಾರ್ಜುನ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಇನ್ನು ನಿರಾಶ್ರಿತರಾದಂಥ ಗಿರೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಿರೀಶ್ ಅವರೇ, ಈಗ ನೀವು ಕೂಡ ಬಾದಾಮಿ ತಾಲೂಕಿನಲ್ಲಿ ವಾಸ ಮಾಡ್ತಿದ್ದೀರಾ. ಬಾದಾಮಿ ತಾಲೂಕು ಒಂದರಲ್ಲೇ ಸರಿ ಸುಮಾರು 396 ಮನೆಗಳು ಈಗಾಗಲೇ ಕುಸಿತ ಕಂಡಿದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಕಳೆದ 4-5 ದಿವಸದಿಂದ ಮಳೆ ಬಂದು ನಮ್ಮ ಮನೆಯೊಳಗೆ ಇರ್ಲಿಕ್ಕೆ ಬಹಳ ಪ್ರಾಬ್ಲಮ್ ಆಗಿದೆ ಸರ್. ನಮ್ಮ ಮನೆ ಬಿದ್ದಿದೆ, ಯಾವಾಗ ಎಲ್ಲಿ ಮನೆ ಬೀಳುತ್ತೆ, ಏನೋ ಮಾಡುತ್ತೆ ಅನ್ನೋದು ಹೇಳಕ್ ಬರ್ತಿಲ್ಲ ನಮಗೆ. ಇದರಿಂದ ಬಹಳ ತೊಂದರೆ ಆಗುತ್ತೆ. ಆದ ಕಾರಣ ತಾವು ನಮಗೆ ಏನಾದರೂ ಸಹಾಯ ಮಾಡಿಸಬೇಕು ಸರ್ಕಾರ ವತಿಯಿಂದ. ಅಲ್ಲ ಗಿರೀಶ್ ಅವರೇ, ಈಗಾಗಲೇ ನೀವು ಜಿಲ್ಲಾಡಳಿತಕ್ಕೆ ಮನವಿ ಕೊಡೋದು ಅಥವಾ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡೋದು, ಜೊತೆಗೆ ಗಂಜಿ ಕೇಂದ್ರಗಳನ್ನ ಏನಾದರೂ ಅಲ್ಲೇ ಹತ್ತಿರ ಅಕ್ಕಪಕ್ಕ ತೆರೆದಿರೋದು ಏನಾದ್ರು ಮಾಡಿದಾರಾ? ಹೇಗೆ? ಏನಿಲ್ಲ ಸರ್, ಏನಿಲ್ಲ, ಏನು ಮಾಡಿಲ್ಲ. ಓಕೆ, ಕಳೆದ ಇಷ್ಟು ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ. ಹಳೆ ಮನೆಗಳು ಎಲ್ಲೋ ಒಂದ್ ಕಡೆ ಮಳೆಗೆ ಕುಸಿದು ಬೀಳ್ತಾ ಇದೆ. ಅಲ್ಲಿನ ಜನಜೀವನ ಹೇಗಿದೆ? ಗ್ರಾಮಸ್ಥರು ಏನ್ ಹೇಳ್ತಾರೆ? ಏನು ಗ್ರಾಮಸ್ಥರು ಯಾವ ಅಧಿಕಾರಿಗಳು ಬರಲ್ಲ ಸರ್, ಅಲ್ಲಿ ಏನು ನೋಡಲ್ಲ, ಹೇಳಲ್ಲ. ಏನು ರೋಡ್ ಸರಿಯಾಗಿಲ್ಲ, ಓಡಾಡ್ಲಿಕ್ಕೆ ಏನು ಬಹಳ ಸಮಸ್ಯೆ ಇದೆ ಸರ್ ನಮ್ಮ ಊರಲ್ಲಿ. ನಮಗೆ ಈಗ 4-5 ದಿನದ ಮಳೆ ಬರ್ತಾ ಇದ್ರಿಂದ ನಮಗೆ ಏನು ಮಾಡಕ್ಕೆ ಮನೆಯೊಳಗೆ ನಿಂದ್ರೋಕ್ಕೂ ಆಗಲ್ಲ, ಮಲ್ಗೋಕ್ ಆಗಲ್ಲ. ಚಿಕ್ಕ ಮಕ್ಕಳು ಇದ್ದಾವೆ, ಭಯಂಕರ ತೊಂದರೆ ಆಗ್ಬಿಟ್ಟಿದೆ ಸರ್ ನಮಗೆ. ಓಕೆ, ಧನ್ಯವಾದ ಗಿರೀಶ್ ಅವರೇ, ನೀವು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.